ಬೆಂಗಳೂರಿನಲ್ಲಿ ದೊಡ್ಡ ಡ್ರಗ್ಸ್ ಜಾಲ ಪತ್ತೆ ಹಚ್ಚಿದೆ ಸಿಸಿಬಿ. 10 ಕೋಟಿ ಮೌಲ್ಯದ ಡ್ರಗ್ಸ್ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಬಗೆದಷ್ಟು ಬಯಲಾಗ್ತಾ ಇದೆ ಮಾದಕ ಜಾಲದ ರಹಸ್ಯ. 2 ವಿದೇಶಿ ಪ್ರಜೆಗಳು ಸೇರಿ 7 ಮಂದಿಯ ಬಂಧನ ಆಗಿದೆ. ಸಿಸಿಬಿ ಮಹದೇವಪುರದಲ್ಲಿ ಪ್ರತ್ಯೇಕ ಪ್ರಕರಣ ದಾಖಲಾಗಿದ್ದು, ದೆಹಲಿ ಮುಂಬೈನಿಂದ ಈ ಡ್ರಗ್ಸ್ ನ ತರಿಸ್ತಾ ಇದ್ರು ಆರೋಪಿಗಳು. 7 ಜನರನ್ನ ಬಂಧಿಸಿದ್ದಾರೆ. ಅದರಲ್ಲಿ 2 ವಿದೇಶಿ ಪ್ರಜೆಗಳಿದ್ದಾರೆ. ಒಂದಲ್ಲ ಎರಡಲ್ಲ 10 ಕೋಟಿ ಮೌಲ್ಯದ ಡ್ರಗ್ಸ್ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಇಬ್ಬರು ವಿದೇಶಿ ಪ್ರಜೆಗಳು ಸೇರಿ 7 ಜನ ಬಂಧನಕ್ಕೊಳಗಾಗಿದ್ದಾರೆ. ಸಿಸಿಬಿ ಮತ್ತು ಮಹದೇವಪುರ ಎರಡರಲ್ಲೂ ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದೆ. ದೆಹಲಿ ಮುಂಬೈನಿಂದ ಇವರುಗಳು ಡ್ರಗ್ಸ್ ತರಿಸ್ತಾ ಇದ್ರು. ಡ್ರಗ್ಸ್ ಪ್ಯಾಕೆಟ್ ಅನ್ನ ನೀವು ನೋಡ್ತಾ ಇದ್ದೀರಾ. ಇದರ ಮೌಲ್ಯ 10 ಕೋಟಿ ರೂಪಾಯಿ. ಇಬ್ಬರು ವಿದೇಶಿ ಪ್ರಜೆಗಳ ಫೋಟೋ ಕೂಡ ನೀವು ನೋಡ್ತಾ ಇದ್ದೀರಿ. ಡ್ರಗ್ಸ್ ಜಾಲದಲ್ಲಿ ಇಂಜಿನಿಯರ್, ಡೆಂಟಲ್ ಸ್ಟೂಡೆಂಟ್ಸ್ ಐಷಾರಾಮಿ ಜೀವನಕ್ಕೆ ಡ್ರಗ್ಸ್ ಮಾರ್ತಾ ಇದ್ರು ವಿದ್ಯಾರ್ಥಿಗಳು. ವೀಕೆಂಡ್ ನಲ್ಲಿ ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ರು ಇವರು. ಥೈಲ್ಯಾಂಡ್ ಕಾಟನ್ ಕ್ಯಾಂಡಿ ಹೆಸರಲ್ಲಿ ಈ ಪಾರ್ಸಲ್ ಗಳನ್ನ ಕಳಿಸ್ತಾ ಇದ್ರು. ಥೈಲ್ಯಾಂಡ್ ಕಾಟನ್ ಕ್ಯಾಂಡಿ ಇವರು ಬಳಸ್ತಾ ಇದ್ದ ಕೋಡ್ ಹೆಸರು. ಭಾರತಕ್ಕೆ ಮೆಡಿಕಲ್ ವೀಸಾದ ಮೇಲೆ ಬಂದು ಇಲ್ಲಿ ಡ್ರಗ್ಸ್ ಸೇಲ್ ಮಾಡ್ತಾ ಇದ್ರು. ಅತಿ ದೊಡ್ಡ ಡ್ರಗ್ಸ್ ಜಾಲವನ್ನ ಬೆಂಗಳೂರು ಪೊಲೀಸರು ಭೇದಿಸಿದ್ದಾರೆ. ಥೈಲ್ಯಾಂಡ್ ಕಾಟನ್ ಕ್ಯಾಂಡಿ ಇವರಿಟ್ಟಿದ್ದ ಹೆಸರು. ಬೆಂಗಳೂರಿನಲ್ಲಿ ಸಿಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದರೆ ಆಲ್ಮೋಸ್ಟ್ 10 ಕೋಟಿ ಮೌಲ್ಯದ ಡ್ರಗ್ಸ್ ಮತ್ತೆ MDMA ಪತ್ತೆ ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಸೀಮಂತ್ ಕುಮಾರ್ ಸಿಂಗ್ ಅವರೇ ಇದ್ದಾರೆ. ಅವರ ಸರ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಹೇಗೆ ಕಾರ್ಯಾಚರಣೆ ಆಯಿತು? ಎಷ್ಟು ಪ್ರಮಾಣದಲ್ಲಿ ಡ್ರಗ್ಸ್ ಪತ್ತೆಯಾಗಿತ್ತು? ಹೇಗೆ ವಶಪಡಿಸ್ಕೊಂಡ್ರಿ ಸರ್? ಅಂದಾಜು 10 ಕೋಟಿಗಿಂತ ಜಾಸ್ತಿ ಡ್ರಗ್ಸ್ ಸೀಸರ್ ಆಗಿದೆ. ಇದು ಬೇರೆ ಬೇರೆ ಹಂತದಲ್ಲಿ ಆಗಿದೆ. ಒಂದು ವಿಶೇಷವಾಗಿ 2 ಫಾರಿನ್ ನ್ಯಾಷನಲ್ಸ್ ಅವ್ರ ಕಡೆಯಿಂದ ನಾವು ಸೀಸ್ ಮಾಡಿದ್ದೀವಿ. ಇದು ನಮ್ಮ ಕೆಲವು ಮಾಹಿತಿಯ ಆಧಾರ ಮೇಲೆ CCB ಅವರು ಭಾಳ ಒಳ್ಳೆ ಕೆಲಸ ಮಾಡಿ ಅವ್ರಿಗೆ ಬೆನ್ನತ್ತಿ ಸುಮಾರು ದಿವಸದಿಂದ ನಾವು ಫಾಲೋ ಮಾಡ್ತಿದ್ದೀವಿ. ಅದು ಕೊನೆಗೆ ಸಿಕ್ಕಿದ್ದಾರೆ ಅವರು. ಅಲ್ಲಿಂದ ಇನ್ನೊಂದು ಭಾಳ ಒಳ್ಳೆ ಇನ್ಫಾರ್ಮೇಷನ್ ಆದಾದಮೇಲೆ ನಮ್ಮ ಪೋಸ್ಟ್ ಆಫೀಸಲ್ಲಿ ಕೊರಿಯರ್ ಮುಖಾಂತರ ಹೈಡ್ರೋ ಗಾಂಜಾ ನಾವು ಸೀಸ್ ಮಾಡಿದ್ದೀವಿ. ಮತ್ತು ಬೇರೆ ಬೇರೆ ಕಾರ್ಯಾಚರಣೆಯಲ್ಲಿ ನಾವು ಸ್ಮಾಲ್ ಪೆಡ್ಲರ್ಸ್ ಯಾರಿದ್ದಾರೆ ಅವ್ರ ಕಡೆಯಿಂದ ಮಾಹಿತಿ ತೊಗೊಂಡು ಆಧಾರದ ಮೇಲೆ ಟೋಟಲ್ 10 ಕೋಟಿಗಿಂತ ಜಾಸ್ತಿ ಸೀಸರ್ ಆಗಿದೆ. ಇದು ಲಾಸ್ಟ್ 2 ತಿಂಗಳ ಹಿಂದೆ ಕೂಡ ಇದೇ ರೀತಿ ನಾವು 10 ಕೋಟಿ ಅಂದಾಜು CCB ಅವರು ಸೀಸ್ ಮಾಡಿದರು. ಸೊ ಇದು ಒಳ್ಳೆ ಕೆಲಸ ಆಗಿದೆ ನಮ್ಮ ಕ್ರೈಮ್ ವಿಂಗಿಂದ. ಇನ್ನು ಮುಂದೆ ಇದರ ಮೇಲೆ ಬಿಲ್ಡಪ್ ಮಾಡಿ ಇನ್ನೂ ನಾವು ಇದಕ್ಕೆ ಕಂಟ್ರೋಲ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಸರ್, ಈಗ ಮಹದೇವಪುರ, ಆಡ್ಗೋಡಿ ಮತ್ತು ಸಿದ್ದಾಪುರ ಎಲ್ಲ ಕಡೆ, ಹೆಬ್ಗೋಡಿ ಎಲ್ಲ ಕಡೆ ರೈಡ್ ಆಗಿದೆ. ಕೆಲವು ಇಂಜಿನಿಯರ್ ಸ್ಟೂಡೆಂಟ್ಗಳು ನೈಜೀರಿಯನ್ಸು ಪೆಡ್ಲಿಂಗ್ ಮಾಡ್ತಾ ಇದ್ದಾರೆ. ಕೆಲವರು ಮೆಡಿಕಲ್ ವೀಸಾ ಮೇಲೆ ಬಂದವರು ಇಲ್ಲೇ ಸ್ಟೇ ಮಾಡಿಕೊಂಡು ಪೆಡ್ಲಿಂಗಲ್ಲಿ ತೊಡಗಿರ್ತಕ್ಕಂಥದ್ದು. ಇದು ನಾವು ಇಂಥ ದೇಶ ಅಥವಾ ಇಂಥ ಪರ್ಟಿಕ್ಯುಲರ್ ಏರಿಯಾ ಅಥವಾ ಇಂಥ ಕೆಲಸ ಮಾಡೋರು ಅಥವಾ ಓದೋರು ಇದರಲ್ಲಿ ಅದನ್ನು ಹೇಳಲಿಕ್ಕೆ ಆಗಲ್ಲ. ಇದು ಜನರಲೈಸ್ ನಾವು ಮಾಡಲಿಕ್ಕೆ ಆಗಲ್ಲ. ಆದರೆ ಸ್ಪೆಸಿಫಿಕ್ ಕೆಲವು ಮಾಹಿತಿ ಇದೆ. ಕೆಲವು ಫಾರಿನ್ ನ್ಯಾಷನಲ್ಸ್ ಅವ್ರದ್ದು ವೀಸಾ ಎಕ್ಸ್ಪೈರ್ ಆಗಿದೆ, ಪಾಸ್ಪೋರ್ಟ್ಸು ಇಲ್ಲ, ಆದರೂ ಅವರು ಉಳ್ಕೊಂಡಿದ್ದಾರೆ. ಅದರ ಬಗ್ಗೆ ನಾವು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಕಾಲೇಜ್ಗಳು, ಸ್ಟೂಡೆಂಟ್ಗಳು ಡ್ರಗ್ಸನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಈಗ ಡ್ರಗ್ ಪೆಡ್ಲಿಂಗ್ ಮಾಡೋರ ಬಗ್ಗೆ ಅವ್ರಿಗೆ ಏನು ಎಚ್ಚರಿಕೆ ಕೊಡ್ತೀರಾ ಸರ್? ಈಗ ನಾವು ಯಾವಾಗಲೂ ಅದು ಒಂದು ಕಂಟ್ರೋಲ್ ಮಾಡಲಿಕ್ಕೆ ನಾವು ಪ್ರತಿ ಸಲ ನಾವು ಕೇಸಸ್ ಮಾಡಿ ಅದ್ರ ಮೇಲೆ ಬಟ್ ಇದು ಈಗ ಗುಂಡಾ ಆ್ಯಕ್ಟ್ ಮತ್ತು ಕೆಲವು ಸ್ಟ್ರಿಕ್ಟ್ ಆ್ಯಕ್ಷನ್ಸ್ ನಮ್ಮ ಕಾನೂನಲ್ಲಿ ತುಂಬ ಸ್ಟ್ರಿಕ್ಟಾಗಿ ಏನೇನೋ ಸೆಕ್ಷನ್ಸ್ ಇದೆ ಅದನ್ನು ಮಾಡ್ತೀವಿ. ಮತ್ತು ಎಕ್ಸ್ಟರ್ನಲ್ ಪ್ರೊಸೀಡಿಂಗ್ಸ್ ಅವ್ರದ್ದು ಎಲ್ಲಿಂದ ಅವ್ರಿಗೆ ದುಡ್ಡು ಬರ್ತಾಯಿದೆ, ಯಾರ್ಯಾರು ಅದಕ್ಕೆ ಶಾಮೀಲಾಗಿದೆ. ಸೊ ಟೋಟಲ್ ನೆಟ್ವರ್ಕ್ ಬ್ರೇಕ್ ಮಾಡಿದರೆ ಅವ್ರಿಗೆ ಚೈನ್ ಎಲ್ಲಿಂದ ಬರ್ತಾಯಿದೆ, ಎಲ್ಲಿಗೆ ಸಪ್ಲೈ ಆಗ್ತದೆ ಅದು ಕಟ್ ಮಾಡಬೇಕು. ಕಟ್ ಮಾಡಿದರೆ ಖಂಡಿತ ನಮಗೆ ಸಕ್ಸಸ್ ಆಗುತ್ತೆ. ಇದಿಷ್ಟು ಬೆಂಗಳೂರು ಕಮಿಷನರ್ ಆಗಿರ್ತಕ್ಕಂಥ ಸೀಮಂತ್ ಕುಮಾರ್ ಸಿಂಗ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.